ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಯಲಬುರ್ಗಾ ಪಟ್ಟಣದಲ್ಲಿ ನೂತನ ತಾಲೂಕು ನ್ಯಾಯಾಲಯ ಉದ್ಘಾಟನೆ. ಯಲಬುರ್ಗಾ ಪಟ್ಟಣದಲ್ಲಿ ನೂತನ ತಾಲೂಕು ನ್ಯಾಯಾಲಯ ಉದ್ಘಾಟನೆ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಅಧ್ಯಕ್ಷರಾಗಿದ್ದ ಹೊಂಬಾಳ ವಕೀಲರ ನೇತೃತ್ವದಲ್ಲಿ ಕಾರ್ಯಕ್ರಮ ಕುರಿತು ವರದಿ ಪ್ರಸ್ತುತವಾಯಿತು. ಹಿರಿಯ ನ್ಯಾಯಾಧೀಶರಾದಂತಹ ಶ್ರೀ ರಂಗಸ್ವಾಮಿ ಜೆ ಅವರು ಮಾತನಾಡಿ, ನೂತನ ನ್ಯಾಯಾಲಯ ಉದ್ಘಾಟನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿಸಲಾಗುವುದು. ಜಿಲ್ಲಾ ಹಿರಿಯ ನ್ಯಾಯಾಧೀಶರು ಸಹ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಎಂದು ತಿಳಿಸಿದ್ದಾರೆ. ನ್ಯಾಯಾಲಯದ ಕಟ್ಟಡದ ಪ್ರಯುಕ್ತವಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಶಯವಾಗಿದೆ. ಜೊತೆಗೆ ಇನ್ನೊಂದು ರಾಷ್ಟ್ರೀಯ ಒಂದು ಕಾರ್ಯಕ್ರಮವಾಗಿದೆ. ಆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಏನಂದ್ರೆ ಇದೇ ನಿನ್ನೆಯಿಂದ ಆರಂಭವಾಗಿದೆ. ರಾಷ್ಟ್ರೀಯ ಜನಗಣತಿ ಆರಂಭವಾಗಿದೆ. ಈ ಜನಗಣತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ರಾಷ್ಟ್ರೀಯ ಜನಗಣತಿಯನ್ನು ಯಶಸ್ವಿ ಮಾಡಬೇಕಂತೇಳಿ ಇವತ್ತು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರ ಒಂದು ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ತಾವುಗಳು ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಪತ್ರಿಕಾ ಮಾಧ್ಯಮದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಇದೇ 1 ಏಪ್ರಿಲ್ 2026ರಿಂದ 15 ಏಪ್ರಿಲ್ 2026ರವರೆಗೆ ರಾಷ್ಟ್ರೀಯದಲ್ಲಿ 150 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನ ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ಕೂಡ 4ನೇ ತಾರೀಕು ಇದೇ ತಿಂಗಳ 4ನೇ ತಾರೀಕು ಶನಿವಾರ ನಡೀತಕ್ಕಂಥ ಹೊಸ ನೂತನ ಕಟ್ಟಡದ ಕೋರ್ಟ್ ಬಿಲ್ಡಿಂಗ್ನ ಇನಾಗ್ರೇಷನ್ಗೆ ತಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮಚ್ ಅವೈಟೆಡ್ ಬಿಲ್ಡಿಂಗ್ 2 or 3 times we scheduled to inaugurate the building, but for one reason or another ಅದು postpone ಆಯಿತು. ಅಲ್ಟಿಮೇಟ್ಲಿ ಈಗ 4/4/2026 ಶನಿವಾರಕ್ಕೆ ಆ ಡೇಟ್ ಫಿಕ್ಸ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸ್ಗಳೆರಡೂ ಕೂಡ ನಡೀತಾ ಇರ್ತದೆ. ಕ್ರಿಮಿನಲ್ ಡೇಗಳಿದ್ದಾಗ ತುಂಬ ಹ್ಯೂಜ್ ಗ್ಯಾದರಿಂಗ್ ಇರ್ತದೆ. ವಿಟ್ನೆಸ್ಗಳು ಬರ್ತಾರೆ, ವಕೀಲರುಗಳು ಕೆಲವು ಕೇಸಲ್ಲಿ ಭಾಳ ಜನ ಇರ್ತಾರೆ. ಅವರಿಗೆ ಮಾಹಿತಿ ಕೆಲಸ ಗೊತ್ತಾಗೋದಿಲ್ಲ. ಕೋರ್ಟ್ ಬಿಲ್ಡಿಂಗ್ ಇನಾಗ್ರೇಷನ್, ಕೋರ್ಟು ಕಡೆ ಹೊಸ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ಅಂತ ಹೇಳಿ ತಾವು ಬಂದು ಈಗ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಫುಟೇಜ್ ಕವರ್ ಮಾಡಿ ಸ್ವಲ್ಪ ಮಾಧ್ಯಮಗಳಲ್ಲಿ ಅದನ್ನು ತೋರಿಸಿದ್ರೆ ಜನರ ಗಮನಕ್ಕೆ ಬರ್ತದೆ. ಈ ಥರ ಒಂದು ಕೋರ್ಟ್ ಬಿಲ್ಡಿಂಗ್ ಹೊಸದಾಗಿ ಆಗಿದೆ, அந்த ಜಾಗ ಇಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಒಂದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗೋದನ್ನ ತಪ್ಪಿಸಲಿಕ್ಕೆ. ಈ ಸಂದರ್ಭದಲ್ಲಿ ಸ್ಥಳೀಯ ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಸದಸ್ಯರು ಭಾಗವಹಿಸಿದ್ದು ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮವು ನ್ಯಾಯಾಂಗ ವಲಯದ ಅಭಿವೃದ್ಧಿಗೆ ಹೊಸ ಆರಂಭ ನಿರ್ಮಾಣವಾಗಿದೆ ಎಂದು ವರದಿ ಪ್ರಸ್ತಾಪಿಸಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ